ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಸುದೇವ ಕುಟುಂಬ ನಾಳಿನ ಸಂಚಿಕೆನಲ್ಲಿ ಏನಾಗ್ತಿದೆ ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ರೋಚಕ ತಿರುವನ್ನೇ ತಿರ್ಕೋತಾ ಇದೆ ವಸುದೇವ ಕುಟುಂಬ ಅಂತಾನೆ ಹೇಳ್ಬೋದು. ಮೊದಲಿಗೆ ಹೈಲೈಟ್ಸ್ ನ ಹೇಳ್ಬಿಡ್ತೀನಿ. ನಾವೆಲ್ಲರೂ ಕೂಡ ಇಷ್ಟು ದಿನ ಅನ್ಕೊಂಡಿದ್ದು ವಂಶಿಗೆ ಸ್ವಾತಿ ಮೇಲೆ ಲವ್ ಆಗಿದೆ ಅಂತ. ಆದ್ರೆ ಇಲ್ಲಿ ಸ್ವಾತಿಗೆ ವಂಶಿ ಮೇಲೆ ಲವ್ ಆಗಿರೋದು. ವಂಶಿಯವ್ರ ವಿಚಾರದಲ್ಲಿ ಸ್ವಾತಿ ನಡವಳಿಕೆ ಫುಲ್ ಚೇಂಜ್ ಆಗ್ಬಿಟ್ಟಿದೆ. ಅದ್ರ ಜೊತೆಗೆ ವಂಶಿ ಮನೆಗೆ ಬಂದಿರುವಂತಹ ವಂಶಿಯ ಪ್ರಾಣ ಸ್ನೇಹಿತ ಅಜಯ್ ಆದವನು ಸ್ವಾತಿ ಮೇಲೆ ಕಣ್ಣಾಕ್ಬಿಡ್ತಾನೆ. ಈ ಕಡೆ ಪಶುಪತಿ ಸ್ವಾತಿಗೆ ತೊಂದರೆ ಕೊಟ್ಟಿರೋದ್ರಿಂದ ಆಲ್ರೆಡಿ ಈಗಾಗಲೇ ವಂಶಿ ಪಶುಪತಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನ ತನ್ನ ಹೆಂಡತಿಯಾದಂತಹ ಸ್ವಾತಿ ಮೇಲೆ ಈ ಅಜಯ್ ಕಣ್ಣಾಕಿದ್ರೆ ವಂಶಿ ಸುಮ್ನೆ ಬಿಡ್ತಾರಾ? ಸ್ವಾತಿ ಸುಮ್ನೆ ಇರ್ತಾಳ? ನೋಡೋಣ ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೆ ಹಾಗೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸ್ವಾತಿ ಮತ್ತೆ ವಂಶಿ ನಡುವೆ ಪ್ರೀತಿ ಜೊತೆ ಕಿತ್ತಾಟ ಜಗಳ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಈ ಕಡೆ ಸ್ವಾತಿಗೆ ಎಚ್ಚರಿಕೆ ಆಗ್ಬಿಡುತ್ತೆ. ನಿನ್ನೆ ದಿನ ವಂಶಿ ಸ್ವಾತಿನ ಮಲಗಿಸ್ಬಿಟ್ಟು ತುಂಬಾ ಪ್ರೀತಿಯಿಂದ ತಲೆನೆಲ್ಲ ಸವರ್ಬಿಟ್ಟು ಹೋಗಿರ್ತಾರೆ. ಅದಾದ ನಂತರ ಸ್ವಾತಿ ಸುಧಾರಿಸ್ಕೊತಾಳೆ. ಅದಾದ ನಂತರ ಅವಳಿಗೆ ಎಚ್ಚರ ಆಗುತ್ತೆ. ಆಗ ಸ್ವಾತಿಗೆ ವಂಶಿ ಮಾಡಿದ ಎಲ್ಲ ಸಹಾಯ ಕೂಡ ನೆನಪಾಗತ್ತೆ. ಪಶುಪತಿ ಕಿಡ್ನಾಪ್ ಮಾಡಿರೋದಾಗಿರ್ಬೋದು, ರೌಡಿಗಳಿಂದ ಸ್ವಾತಿನ ಕಾಪಾಡಿ ಸ್ವಾತಿನ ಎತ್ಕೊಂಡ್ ಬಂದಿರೋದಾಗಿರ್ಬೋದು, ಎಲ್ಲನೂ ಕೂಡ ಸ್ವಾತಿ ಕಣ್ಮುಂದೆನೆ ಬರ್ತಿರತ್ತೆ. ವಾವ್, ವಂಶಿ ಎಷ್ಟು ಒಳ್ಳೆಯವರಲ್ವಾ? ನನ್ಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೊಂಡಿದ್ದಾರೆ. ಅಷ್ಟು ಜನ ರೌಡಿಗಳ ಜೊತೆ ಫೈಟ್ ಮಾಡಿದ್ದಾರೆ. ವಂಶಿ ಅಂತ ಗಂಡನ್ ಪಡೆಯೋದಕ್ಕೆ ತುಂಬಾನೇ ಪುಣ್ಯ ಮಾಡಿದೆ. ಅಲ್ಲ, ವಂಶಿಯವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಲ್ಲ. ಯಾವ ತರ ಥ್ಯಾಂಕ್ಸ್ ಹೇಳ್ಬೇಕು, ಏನಪ್ಪಾ ಮಾಡೋದು ಇವಾಗ? ಹಾಗೆ ಹೇಗೆ ಅಂತ ಈ ಕಡೆ ಸ್ವಾತಿ ವಂಶಿ ಬಗ್ಗೆ ಫುಲ್ ತಲೆ ಕೆಡ್ಸ್ಕೊಂಡಿರ್ತಾಳೆ. ಅಲ್ಲಿ ಇಲ್ಲಿ ಬಗ್ ನೋಡ್ತಾಳೆ, ಎಲ್ಲೂ ಕೂಡ ವಂಶಿ ಕಾಣಿಸ್ತಿರಲ್ಲ. ವಾಶ್ರೂಮ್ ಹತ್ರ ನೋಡ್ತಾಳೆ, ಅಲ್ಲೂ ಕೂಡ ಕಾಣಿಸ್ತಿರಲ್ಲ. ಆಗ ಗೊತ್ತಾಗುತ್ತೆ ವಂಶಿಯವರು ಅಜ್ಜಿ ತಾತನ್ ಜೊತೆ ಹಾಲಲ್ಲಿ ಇದ್ದಾರೆ ಅಂತ. ಸ್ವಾತಿ ಮಾಡುವಂತ ಕಾಫಿ ತುಂಬಾನೇ ಟೇಸ್ಟಿ ಅಂತ ಹೇಳ್ಬೋದು. ಹಾಗಾಗಿ ವಂಶಿ ಅವ್ರಿಗೆ ತುಂಬಾ ಪ್ರೀತಿಯಿಂದ ಒಳ್ಳೆ ಕಾಫಿ ಮಾಡ್ಕೊಟ್ಟು ತಗೊಂಡೋಗ್ ಕೊಡ್ಬೇಕು ಅನ್ನೋದು ಒಂದು ಈ ಕಡೆ ಸ್ವಾತಿಯ ಒಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಈ ಕಡೆ ಸ್ವಾತಿ ಫುಲ್ ಫ್ರೆಶ್ ಅಪ್ ಆಗ್ಬಿಟ್ಟು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಕಾಫಿ ಮಾಡ್ಕೊಂಡ್ ಬರ್ತಾಳೆ. ಈ ಕಡೆ ಹಾಲಲ್ಲಿ ಹೋಗ್ಬಿಟ್ಟು ಸ್ವಾತಿ ಶ್ ಅಂತ ವಂಶಿ ಅವರಿಗೆ ಸಿಗ್ನಲ್ ಕೊಡ್ತಾಳೆ. ವಂಶಿಗೆ ಏನಪ್ಪಾ ಸ್ವಾತಿ ಕರೀತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಹಾಗೆ ರೂಮಿಗೆ ಬಂದ್ಬಿಡ್ತಾನೆ. ಏನ್ ಕರೆದಿದ್ದು ಅಂತ ಹೇಳ್ಬಿಟ್ಟು ವಂಶಿ ಅವರು ತನ್ನ ಒಂದು ಸ್ಟೈಲ್ ಅಲ್ಲಿ ಗೊತ್ತಲ್ಲ ಅವರು ಯಾವ ತರ ಕೇಳ್ತಾರಂತ, ಹಾಗೆ ಕೇಳ್ತಾರೆ. ಈ ಕಡೆ ಸ್ವಾತಿ ತುಂಬಾ ನಾಚಿಕೆಯಿಂದ ತಲೆ ತಗ್ಗಿಸ್ಕೊಂಡು ವಂಶಿಯರೇ ತಗೊಳ್ಳಿ ಕಾಫಿ ಅಂತ ಹೇಳ್ಬಿಟ್ಟು ಈ ಕಡೆ ಕೊಡ್ತಾರೆ. ಈ ಕಡೆ ಸ್ವಾತಿ ನಾಚ್ಕೊಂತಿರೋದು ಒಂಥರ ಸ್ಮೈಲ್ ಫೇಸ್, ಒಂಥರ ಇಷ್ಟು ದಿನಕ್ಕಿಂತ ಇವತ್ತು ಸ್ವಾತಿ ಫೇಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಿರುತ್ತೆ ವಂಶಿಗೆ. ಆದ್ರೂ ಕೂಡ ವಂಶಿ ಯಾವ್ದನ್ನು ಕೂಡ ಹೇಳಲ್ಲ, ಹಾಗೆ ಕಾಫಿನ ತಗೊಂಡ್ ಬಿಡ್ತಾನೆ. ಈ ಕಡೆ ವಂಶಿಯವರು ಕಾಫಿ ಕುಡಿತಿರ್ತಾರೆ. ವಂಶಿಯವರೇ ಕಾಫಿ ಹೇಗಿದೆ ಅಂತ ಈ ಕಡೆ ನಾಚ್ಕೊಂಡು ಕೇಳ್ತಿರ್ತಾಳೆ. ಕಾಫಿ 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 ತರನೇ ಇದೆಯಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ವಂಶಿ ಲೇಸಿಯಾಗಿ ಆನ್ಸರ್ ಕೊಟ್ಟಾಗ ಈ ಕಡೆ ಸ್ವಾತಿಗೆ ಕೋಪ ಬರ್ಬೇಕಿತ್ತು, ಆದ್ರೆ ಕೋಪ ಮಾಡ್ಕೊಳ್ತಿರಲ್ಲ. ಇನ್ನೊಂದ್ ಕಡೆ ಅಜ್ಜಿ ತಾತ ಸ್ವಾತಿ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊಂಡಿರ್ತಾರೆ. ಯಾಕೋ ಸ್ವಾತಿ ತುಂಬಾನೇ ಹೆದರ್ಕೊಂಡಂಗ್ ಕಾಣಿಸ್ತಿದ್ದಾಳೆ. ಆ ಪಶುಪತಿ ಕಡೆಯಿಂದ ಇನ್ನೇನೇನ್ ಕಾದಿದ್ದು ಸ್ವಾತಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿ ತಾತನ್ಗೂ ಕೂಡ ಟೆನ್ಷನ್ ಆಗ್ತಿರತ್ತೆ. ಈ ಕಡೆ ವಂಶಿಯವರು ಕಾಫಿ ಕುಡಿತಿರ್ತಾರೆ. ಅದಾದ ನಂತರ ಈ ಕಡೆ ವಂಶಿಯವರೇ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಅಂತ ಹೇಳ್ಬಿಟ್ಟು ಈ ಕಡೆ ಒಂಥರ ಫೇಸ್ ಮಾಡ್ಕೊಂಡು ಒಂದು ಮುಗುಳ್ನಗೆಯಿಂದ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಥ್ಯಾಂಕ್ಸ್ ಏನಕ್ಕೆ ಅಂತ ಈ ಕಡೆ ವಂಶಿ ಕೇಳಿದಾಗ, ಅಲ್ಲ ಕಾರ್ ತಗೊಂಡ್ ಬಂದು ಅಷ್ಟೊಂದು ಸ್ಪೀಡ್ ಆಗಿ ರೌಡಿಗಳನ್ನ ಹೊಡೆದಾಕ್ಬಿಟ್ಟು ಆ ಪಶುಪತಿಯಿಂದ ನನ್ನ ಕಾಪಾಡಿದ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಈ ಕಡೆ ತುಂಬಾ ಪ್ರೀತಿಯಿಂದ ಸ್ವಾತಿ ಈ ಕಡೆ ಥ್ಯಾಂಕ್ಸ್ ಅನ್ನ ಹೇಳ್ತಿರ್ತಾಳೆ. ಈ ಕಡೆ ವಂಶಿಗೆ ಥ್ಯಾಂಕ್ಸ್ ಎಲ್ಲ ಏನು ಬೇಕಾಗಿಲ್ಲ. ನಿನ್ ಜಾಗದಲ್ಲಿ ಯಾವುದೇ ಹೆಣ್ಣು ಕೂಡ ಇದ್ರು ಕೂಡ, ಯಾವುದೇ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದೇ ಕಷ್ಟದಲ್ಲಿ ಇದ್ರು ಕೂಡ ನಾನು ಸಹಾಯ ಮಾಡ್ತಿದ್ದೆ. ಅದೇನ್ ಸ್ಪೆಷಲ್ ಆಗಿ ನೀನೇ ಅಂತ ಹೇಳ್ಬಿಟ್ಟು ಸಹಾಯ ಮಾಡಿದಲ್ಲ. ನಿನ್ ಜಾಗದಲ್ಲಿ ಬೇರೆ ಯಾರಿದ್ರು ಕೂಡ ನಾನು ಅದೇ ತರ ಸಹಾಯ ಮಾಡ್ತಿದ್ದೆ ಅಂತ ಈ ಕಡೆ ವಂಶಿ ಕೂಡ ಮತ್ತೆ ಲೇಸಿಯಾಗಿ ಆನ್ಸರ್ ಕೊಟ್ಬಿಡ್ತಾರೆ. ಓಹೋ ಹೌದಾ, ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಅಷ್ಟೊಂದು ರಿಸ್ಕ್ ತಗೊಂಡು ನೆಟ್ವರ್ಕ್ ಫೇಸ್ ಮಾಡಿ ಅಷ್ಟೊಂದು ಸ್ಪೀಡ್ ಆಗಿ ಕಾರಲ್ಲಿ ಬಂದು ಅಷ್ಟು ಜನ ರೌಡಿಗಳ ಜೊತೆ ಫೈಟ್ ಮಾಡಿ ಪಶುಪತಿಯವರಿಗೆ ಆವಾಜ್ ಹಾಕಿ ನನ್ನನ್ನ ಎತ್ಕೊಂಡ್ ಬಂದಿದ್ದಲ್ದಾನೆ ಕಾಳಜಿ ಬೇರೆ ಮಾಡ್ತಾ ಇದ್ರಿ. ಓಹೋ, ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೆಲ್ಲ ಮಾಡ್ತಿದ್ರೇನೋ ಅಲ್ವಾ ಅಂತೇಳಿ ಈ ಕಡೆ ಸ್ವಾತಿ ಬೇಕು ಬೇಕು ಅಂತಾನೆ ವಂಶಿ ಕಾಲ್ನ ಎಳಿತಿರ್ತಾಳೆ. ಸೊ ವಂಶಿ ಈ ಕಡೆ ಕಾಫಿನೂ ಕೂಡ ಕುಡ್ದಾಕತ್ತೆ, ಗ್ಲಾಸ್ ಅನ್ನ ಕೊಟ್ಬಿಟ್ಟು ಇನ್ನೇನು ಅಲ್ಲಿಂದ ವಂಶಿ ಹೋಗ್ಬೇಕಾದ್ರೆ ಕಾಫಿ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಾಗೇನೆ ವಂಶಿ ಕೂಡ ಒಂದು ಸ್ಮೈಲ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಈ ಕಡೆ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಸ್ವಾತಿಗೆ ಗೊತ್ತಿಲ್ಲದೇನೆ ವಂಶಿನ ಪ್ರೀತಿ ಮಾಡಕ್ಕೆ ಶುರು ಮಾಡಿದಾಳೆ ಈ ಕಡೆ ಸ್ವಾತಿ. ವಂಶಿ ಹೋದ್ಮೇಲೆ ಹಾಗೆ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ, ಅಲ್ಲ ನನ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ಕೂಡ ಅವ್ರನ್ನ ನಂತರನೇ ಕಾಪಾಡ್ತಿದ್ರಂತೆ. ಎಷ್ಟು ಸುಳ್ಳು ಹೇಳ್ಬಿಟ್ರಲ್ಲ, ಹಾಗೆಲ್ಲ ಏನು ಇಲ್ಲ. ನಾನು ವಂಶಿಯವರ ಹೆಂಡತಿ, ಅದಕ್ಕೆ ಇವರು ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಕಾಪಾಡಿದ್ದಾರೆ. ಹೇಳ್ಕೊಳಕ್ ಮಾತ್ರ ಮುಜುಗರ ಅಷ್ಟೇನೆ ನಮ್ಮ ವಂಶಿಯವ್ರಿಗೆ, ನನ್ ಗಂಡಂಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ನುಲಿತಿರ್ತಾಳೆ. ಈ ಕಡೆ ವಂಶಿ ಹೋಗಿರ್ತಾರೆ, ಮತ್ತೆ ಬಂದ್ಬಿಟ್ಟು ಕಾಫಿ ತುಂಬಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಮತ್ತೊಂದ್ಸಲ ಹೇಳ್ಬಿಡ್ತಾರೆ ವಂಶಿಯವರು. ಈ ಕಡೆ ಸ್ವಾತಿ ಕೇಳ್ಬೇಕಾ ಫುಲ್ ವಂಶಿಯವ್ರ ಮೇಲೆ ಫಿದಾ ಆಗ್ಬಿಡ್ತಾಳೆ. ನೋಡು ಸ್ವಾತಿ, ಹೇಳಿದ್ದೆಲ್ಲ ನೆನ್ಪಿದೆಯಲ್ಲ ನೀನೆ, ಇನ್ಮೇಲೆ ಒಬ್ಳೆ ಎಲ್ಲೂ ಕೂಡ ಆಚೆ ಹೋಗೋಗಿಲ್ಲ. ಎಲ್ಲೇ ಹೋಗ್ಬೇಕಾದ್ರೂ ನಾನು ಒಂದ್ ಮಾತು ಹೇಳ್ಬೇಕು, ನಾನ್ ನಿನ್ ಜೊತೆ ಬರ್ತೀನಿ. ಅದ್ ಎಲ್ಲಿಗೆ ಬೇಕಾದ್ರೂ ಸರಿ, ನಾನೇ ನಿನ್ನನ್ ಕರ್ಕೊಂಡ್ ಹೋಗ್ತೀನಿ, ಸರಿನಾ? ಎಲ್ಲಾದ್ರೂ ಗೊತ್ತಿಲ್ದೇನೆ ಒಬ್ಳೆ ಹೋಗ್ಬೇಕಲ್ಲ, ನಾನ್ ಅಷ್ಟೇನೆ ಗೊತ್ತಲ್ಲ ನಾನ್ ಯಾರು ಅನ್ಕೊಂಡಿದ್ಯಾ, ಈ ವಂಶಿ ನೆನ್ಪಿದ್ಯಲ್ಲ ಅಂತ ಹೇಳ್ಬಿಟ್ಟು ಅವಾಗ್ ಆಗ್ತಾನೆ ಒಂದು ಪ್ರೀತಿಯಿಂದ. ಅಲ್ಲ ವಂಶಿ ಅವ್ರೆ, ಅದು ಅದು ಅಂತ ಹೇಳ್ತಿರ್ತಾಳೆ. ಅದು ಅಲ್ಲ ಇದು ಅಲ್ಲ, ಅವನು ಮೊದ್ಲೇ ಕ್ರಿಮಿನಲ್ ಪಶುಪತಿ, ಅವ್ನು ಯಾವಾಗ ಏನ್ ಮಾಡ್ತಾನೆ ಅಂತ ಹೇಳಕ್ ಬರಲ್ಲ. ನಾವು ನಮ್ ಹುಷಾರಲ್ಲಿ ಇರ್ಬೇಕು ಅಂತ ಈ ಕಡೆ ವಂಶಿ ಕೂಡ ಬುದ್ಧಿವಾದ ಹೇಳ್ತಿರ್ತಾರೆ ಸ್ವಾತಿಗೆ. ಅಲ್ಲ ವಂಶಿ ಅವ್ರೆ, ಅವನಿಗೆ ಎದ್ರುಕೊಂಡು ನಾವು ಕೈ ಕೊಡ್ಕೊಂಡು ಕುತ್ಕೊಳಕ್ ಆಗುತ್ತಾ ವಂಶಿ ಅವ್ರೆ? ಆ ಗಂಧದ ಸ್ವಾತಿ ನೋಡು, ಸುಮ್ನೆ ಇರು, ಸದ್ಯಕ್ಕೆ ಸುಮ್ನೆ ಇರು. ಯಾವ ಟೈಮಲ್ಲಿ ಏನ್ ಮಾಡ್ಬೇಕು, ಪಶುಪತಿಗೆ ಯಾವ ತರ ಏಟ್ ಕೊಡ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ನಾನ್ ಇವಾಗ ಪಶುಪತಿ ಜೊತೆಗೆ ಅಖಾಡಕ್ಕೆ ಇಳಿದಿದ್ದಾಗಿದೆ. ಇನ್ ಮುಂದೆ ಅವನು ನನ್ ಕಣ್ಣಿಂದ ತಪ್ಪಿಕೊಳ್ಳಕ್ ಸಾಧ್ಯನೇ ಇಲ್ಲ. ಅವನ್ನ ಹೇಗ್ ಮಣ್ ಮುಕ್ಕಿಸ್ಬೇಕು, ನಿನ್ ಮನೆನ ಯಾವ ತರ ವಾಪಸ್ ತರ್ಸ್ಕೊಡ್ಬೇಕು ಅನ್ನೋದು ನನಗೆ ಚೆನ್ನಾಗ್ ಗೊತ್ತಿದೆ. ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡುವಂತ ಈ ಕಡೆ ವಂಶಿ ಅವರು ಭರವಸೆಯನ್ನ ಕೊಟ್ಟಾಗ
ನೋಡಿದಾಗ ಈ ಕಡೆ ಸ್ವಾತಿಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಅಂದ್ರೆ ಸಡನ್ ಆಗಿ ಈ ಕಡೆ ವಂಶಿ ಅವರು ಫುಲ್ ಚೇಂಜ್ ಆಗ್ತಿರ್ತಾರೆ. ಹಾಗಾಗಿ ಸ್ವಾತಿಗೆ ವಂಶಿ ಮೇಲೆ ಸಿಕ್ಕಾಪಟ್ಟೆ ಗೌರವ ಜಾಸ್ತಿ ಆಗ್ತಿರತ್ತೆ. ಈ ಕಡೆ ಸರಿ ನನ್ಗೊಂದ್ ಮೀಟಿಂಗ್ ಇದೆ ಅಂತ ಈ ಕಡೆ ವಂಶಿ ಅವರು ಕೂಡ ಹೊರಡ್ತಾರೆ. ನಾನ್ ವಂಶಿ ಅವ್ರ ಜೊತೆ ಇದ್ರೆ ನಾನ್ ತುಂಬಾ ಸೇಫ್ ಆಗಿರ್ತೀನಿ. ನಾನ್ ಅನ್ಕೊಂಡಿರೋ ಹಾಗೆ ಆ ಪಶುಪತಿಕೆಯಿಂದ ಮನೆ ಕೂಡ ಬಿಡಿಸ್ಕೋಬಹುದು. ಆಮೇಲೆ ನನ್ ತವ್ರ ಮನೆಯವರು ನೆಮ್ಮದಿಯಾಗಿರ್ಬೋದು. ವಂಶಿ ಅವರು ಖಂಡಿತ ಅವ್ರಿಗೂ ಸಹಾಯ ಮಾಡ್ತಾರೆ. ನನ್ಗ ನಂಬಿಕೆ ಇದೆ ವಂಶಿ ಮೇಲೆ. ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ನನಗೆ ವಂಶಿ ಅಂತ ಗಂಡನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಂತ ಫುಲ್ ಖುಷಿ ಆಗ್ತಿರ್ತಾಳೆ. ಒಟ್ಟಾರೆಯಾಗಿ ಸ್ವಾತಿ ವಂಶಿ ಜೊತೆಗೆ ಒಂಥರ ವಂಶಿ ಬಗ್ಗೆನೇ ಒಂಥರ ಕನ್ಸ್ ಕಾಣೋಕೆ ಶುರು ಮಾಡ್ತಾಳೆ. ಇನ್ನೊಂದ್ ಕಡೆ ನಿತಿನ್ ಊರಿಂದ ಬಂದು ತನ್ನ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಹಾಗೇನೆ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ. ಸ್ವಾತಿಗೆ ಏನಾದ್ರು ತೊಂದ್ರೆ ಆಗುತ್ತೆ ಅಂತ ನಾನು ಆದಷ್ಟು ಬೇಗ ಬಂದೆ ಕಣೋ. ಸ್ವಾತಿಗೆ ಏನು ಕೂಡ ತೊಂದ್ರೆ ಆಗ್ಬಾರ್ದು. ಆ ಪಶುಪತಿ ಮೊದ್ಲೇ ಕ್ರಿಮಿನಲ್ಲು. ಯಾವಾಗ ಏನ್ ಮಾಡ್ತಾನೆ ಅಂತ ಗೊತ್ತಿರಲ್ಲ. ಆ ಪಶುಪತಿ ಏನ್ ಬೇಕಾದ್ರೂ ಮಾಡಕ್ ಕೇಸಲ್ಲ, ಅವನು ಕೆಟ್ಟ ಹುಳ, ಅವನು ಕ್ರೂರಿ ಅವನು ಅಂತ ಹೇಳ್ಬಿಟ್ಟು ಈ ಕಡೆ ಪಶುಪತಿಗೂ ಕೂಡ ನಿತಿನ್ ಬೈತಿರ್ತಾರೆ. ಸ್ವಾತಿ ಬಗ್ಗೆ ತುಂಬಾನೇ ಕಾಳಜಿ, ತುಂಬಾನೇ ಕೇರ್ ಅಂತಾನೆ ಹೇಳ್ಬೋದು. ಸರಿ ಇಲ್ಲ ಅವನು ಯಾವಾಗ ಏನ್ ಬೇಕಾದ್ರೂ ಮಾಡ್ತೇನೆ ಅಂತ ಈ ಕಡೆ ನಿತಿನ್ ಹೇಳಿದಾಗ, ಲೋ ಮಗ, ನಮ್ದು ಚಿಕ್ಕ ಮನೆ ಅಲ್ವೇನೋ, ನಿನ್ಗೆ ಈ ಮನೇಲಿ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಕಣೋ ಅಂತ ಹೇಳಿದಾಗ, ಆ ತರ ಎಲ್ಲ ಏನು ಇಲ್ಲ ಕಣ ಮಗ, ಹಾಗೆ ಈಗ ಅಂತ ಈ ಕಡೆ ನಿತಿನ್ ಕೂಡ ನಿತಿನ್ ಫ್ರೆಂಡ್ ಗೆ ಹೇಳ್ತಿರ್ತಾರೆ. ಯಾಕಂದ್ರೆ ನಿತಿನ್ ತುಂಬಾ ದೊಡ್ಡ ಮನೆಯಲ್ಲಿ ಬೆಳೆದಂತ ಹುಡುಗ, ಪಾಪ ಅವ್ನ ಫ್ರೆಂಡ್ ಮನೆ ತುಂಬಾ ಚಿಕ್ಕದಾಗಿರುತ್ತೆ. ಹಾಗಾಗಿ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗತ್ತೆ. ಹಾಗಾದ್ರೆ ನಾವಿಬ್ರು ಸೇರಿ ಸ್ವಾತಿ ಸಿಸ್ಟರ್ ನ ಕಾಪಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಫ್ರೆಂಡ್ ಕೂಡ ನಿತಿನ್ ಕೈ ಜೋಡಿಸ್ತಾರೆ. ಇನ್ನೊಂದ್ ಕಡೆ ನಿತಿನ್ ತಾಯಿ ಅಂತ ರಾಧಿಕಾ ಪಶುಪತಿ ಹತ್ರ ಹೋಗ್ತಾಳೆ. ಅಣ್ಣ ಅಂತ ಹೇಳಿ ಕಿರಿತಿರ್ತಾಳೆ. ಆದ್ರೂ ಕೂಡ ಈ ಕಡೆ ಪಶುಪತಿ ಮಾತ್ರ ಪೇಪರ್ ಓದ್ತಾ ಹಾಗೆ ತಲೆ ಅಡಿ ಹಾಕೊಂಡು ಪೇಪರ್ ಓದ್ತಿರ್ತಾನೆ. ರಾಧಿಕಾ ಬಂದ್ರು ಕೂಡ ತಲೆನೇ ಕೆಡಿಸ್ಕೊಳ್ಳಲ್ಲ. ಆಗ ಪೇಪರ್ ನ ಕಿತ್ಕೊಂಡ್ಬಿಡ್ತಾಳೆ. ನನ್ನ ಬಂದು ಕಿರಿಸ್ತಾ ಇದ್ರು ಕಿವಿ ಕೇಳಿಸಲ್ವಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಧಿಕಾ ಒಂದೇ ಸಮನೆ ಕಿರ್ತಿರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಪಶುಪತಿಗೆ ಗೊತ್ತಾಗ್ತಿರ್ತೀವಳು ಏನೋ ಖ್ಯಾತೆ ತೆಗಿಯಕ್ಕೆ ಅಂತ ಜಗಳ ತೆಗಿಯಕ್ಕೆ ಬಂದಿರೋದು. ನಿತಿನ್ ಎಲ್ಲ ಕೂಡ ವಿಷಯ ಹೇಳಿರ್ತಾನೆ ಅನ್ನೋ ಕಾರಣಕ್ಕೆ ಈ ಕಡೆ ಪಶುಪತಿಗೂ ಕೂಡ ಸ್ವಲ್ಪ ಮುಜುಗರ ಆಗ್ತಿರುತ್ತೆ. ತಂಗಿ ಮುಂದೆ ತಲೆ ಎತ್ತಿ ಒಂದು ಮಾತಾಡೋದಕ್ಕೆ. ಹಾಗಾಗಿ ತಲೆ ತೆಗೆಸ್ಕೊಂಡು ಪೇಪರ್ ಓದ್ತಿದ್ದ. ಸೊ ಪೇಪರ್ ನ ಕಿತ್ಕೊಂಡ್ಬಿಟ್ಲು. ಅಲ್ಲ ಕಣೋ, ಎಷ್ಟು ಧೈರ್ಯ ನಿನ್ಗೆ? ಅಲ್ಲ ಕಣೋ ಅಣ್ಣ, ನನ್ ಮಗುನೇ ನೀನು ಕಿಡ್ನಾಪ್ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿಯಾ? ಯಾರ್ ಹೇಳಿದ್ದು ನನ್ ಮಗುನ ಕಿಡ್ನಾಪ್ ಮಾಡೋದಕ್ಕೆ? ಎಷ್ಟು ಧೈರ್ಯ? ಯಾರ್ ಪರ್ಮಿಷನ್ ಕೊಟ್ಟಿದ್ದು ನನ್ ಮಗುಂಗೆ ತೊಂದರೆ ಕೊಡೋದಿಕ್ಕೆ? ಅದು ರಾಗಿಣಿ ಜೊತೆ ಒತ್ತಾಯವಾಗಿ ನನ್ ಮಗುನ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ಗೊತ್ತಿಲ್ದೇನೆ ಏನೇನೆಲ್ಲ ಪಿತೂರಿ ಮಾಡ್ತಿದ್ದೀರಲ್ಲ ಅಪ್ಪ ಮಗಳು. ಅಲ್ಲ ಅಣ್ಣ, ನಿನ್ಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಇಲ್ವಾ? ನಾನು ಹೇಗೋ ಒಂದು ಕಷ್ಟ ಪಟ್ಬಿಟ್ಟು ನಿತಿನ್ನ ಬೆಂಗಳೂರಿಂದ ಊರಿಗೆ ಕರ್ಸ್ಕೊಂಡಿದ್ದೆ. ಹೇಗೋ ನನ್ ಜೊತೆನೆ ಇದ್ದ. ಹೇಗಾದ್ರೂ ಮಾಡಿ ನಿತಿನ್ನ ಕನ್ವಿನ್ಸ್ ಮಾಡಿ ರಾಗಿಣಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂದ್ರೆ ನೀನ್ ನೋಡಿದ್ರೆ ಈ ತರ ಮಂಟಿನ ಕೆಲಸ ಮಾಡ್ಬಿಟ್ಟಿಯಲ್ಲ. ನನ್ ಪ್ಲಾನ್ ಎಲ್ಲ ಹಾಳ್ ಮಾಡ್ಬಿಟ್ಟೆ ಅಣ್ಣ ನೀನು ಅಂತ ಈ ಕಡೆ ಮತ್ತೆ ರಾಗಿಣಿ ಅಣ್ಣಂಗೆ ಬೈತಿರ್ತಾಳೆ. ಈ ಕಡೆ ನಿತಿನ್ ತಾಯಿಗೂ ಆಸ್ತಿನೂ ಬೇಕು, ಮಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತಾನೆ, ಒಬ್ನೇ ಮಗ ಅಲ್ವಾ. ಹಾಗಾಗಿ ನಿತಿನ್ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿರ್ತಾಳೆ. ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ರಾಗಿಣಿ ಜೊತೆನೆ ಮದ್ವೆ ಮಾಡ್ಬೇಕು ಅನ್ನೋದು ಕೂಡ ಮನ್ಸಲ್ಲಿರುತ್ತೆ. ಅಷ್ಟ್ರ ಒಳಗಡೆ ಈ ಕಡೆ ಅವಸರ ಪಟ್ಬಿಟ್ಟು ಪಶುಪತಿ ಮತ್ತೆ ಪಶುಪತಿ ಮಗಳು ಮಗ ಎಲ್ಲ ಸೇರ್ಕೊಂಡು ಮತ್ತೆ ನಿತಿನ್ ಒಂದು ನಂಬಿಕೆನ ಹಾಳು ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಸರಿ ಸರಿ, ಇವಾಗ ನಿತಿನ್ ಎಲ್ಲಿ ಅಂತ ಪಶುಪತಿ ಕೇಳಿದಾಗ ಅವನು ಬೆಂಗಳೂರಿಗೆ ಹೋದ, ಸ್ವಾತಿನ ಕಾಪಾಡ್ತೀನಿ ಅಂತ ಬೆಂಗಳೂರಿಗೆ ಹೋದ ಅಂದ ತಕ್ಷಣ ಈ ಕಡೆ ರಾಗಿಣಿ ಫುಲ್ಲು ಶಾಕ್ ಆಗ್ಬಿಡ್ತಾಳೆ. ಏನು ನಿತಿನ್ ಇಲ್ಲಿ ಇಲ್ವಾ? ಅವನು ನನ್ ಹುಡುಗ ಸ್ವಾತಿನ ಕಾಪಾಡ್ತೀನಿ ಅಂತ ಬೆಂಗಳೂರಿಗೆ ಹೋಗ್ಬಿಟ್ನಾ ಅಂತ ಹೇಳ್ಬಿಟ್ಟು ಸೀದಾ ರೂಮಿಗೆ ಹೋಗ್ಬಿಡ್ತಾಳೆ. ಈ ಕಡೆ ರಾಗಿಣಿ ಸೀದಾ ರೂಮಿಗೆ ಹೋಗ್ಬಿಟ್ಟು ತನ್ನ ಬಟ್ಟೆನೆಲ್ಲ ಸೂಟ್ ಕೇಸ್ ಹಾಕೊಂಡು ಪ್ಯಾಕ್ ಮಾಡ್ಕೊಂಡ್ಬಿಡ್ತಾಳೆ. ಪ್ಯಾಕ್ ಮಾಡ್ಕೊಂಡು ನೀನು ಹೊರಡ್ಬೇಕು ಅನ್ನೋಷ್ಟರಲ್ಲಿ ಈ ಕಡೆ ರಾಧಿಕಾ ಕೂಡ ಹೊರಟಿರ್ತಾಳೆ. ಈ ಕಡೆ ರಾಗಿಣಿ ಕೂಡ ಹೊರಡ್ತಿರುವಾಗ, ಮಗಳ ಎಲ್ಲಿಗೆ ಹೋಗ್ತಿದ್ಯಾ ಕಂದ ಅಂತ ಹೇಳ್ಬಿಟ್ಟು ಈ ಕಡೆ ಪಶುಪತಿ ತನ್ನ ಮಗಳನ್ನ ಪ್ರೀತಿಯಿಂದ ಕೇಳ್ತಿದ್ದಾಳೆ. ಎಲ್ಲಾದ್ರೂ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಅಂದ್ರೆ ಇವಳು ರಾಧಿಕಾ ಬಂದು ಜಗಳ ಮಾಡಿದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಪಶುಪತಿಯ ಒಂದು ಟೆನ್ಷನ್ ಆಗ್ತಿರುತ್ತೆ. ಅಪ್ಪ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಕೇಳಿಸ್ಕೊಂಡ್ರ ಅಂತ ಹೇಳಿದ್ದು. ನಿತಿನು ಬೆಂಗಳೂರಿಗೆ ಹೋಗಿದಂತೆ, ಅದು ಸ್ವಾತಿನ ಕಾಪಾಡೋದಕ್ಕೆ. ಅದನ್ನ ಕೇಳಿಸ್ಕೊಂಡು ನಾನು ಇಲ್ಲೇ ಇರ್ಬೇಕಪ್ಪ? ನೋ ಚಾನ್ಸ್. ಸ್ವಾತಿ ಮತ್ತೆ ನಿತಿನ್ ಯಾವ ಕಾರಣಕ್ಕೂ ಒಂದಾಗಬಾರ್ದು. ಸ್ವಾತಿನ ನೆಮ್ಮದಿಯಾಗಿರೋಕ್ ನಾನಂತೂ ಬಿಡಲ್ಲ, ನಿತಿನೂ ಕೂಡ ನೆಮ್ಮದಿಯಾಗಿ ನಾನು ಇರೋಕ್ ಬಿಡಲ್ಲ. ನಾನು ಇವಾಗ್ಲೇ ಬೆಂಗಳೂರಿಗೆ ಹೋಗ್ತೀನಿ. ಇಲ್ಲಪ್ಪ ಸಾರಿ ಅಂತ ಹೇಳಿದಾಗ ಈ ಕಡೆ ಪಶುಪತಿ ಎಷ್ಟೇ ಕೂಡ ತಡೆದ್ರು ಕೂಡ ಈ ಕಡೆ ರಾಗಿಣಿ ಮಾತ್ರ ಹೊರಟೆ ಹೋಗ್ಬಿಡ್ತಾಳೆ. ಇನ್ನೊಂದ್ ಕಡೆ ವಂಶಿ ಮೀಟಿಂಗ್ ಅಂತ ಆಚೆ ಹೋಗಿರ್ತಾರೆ. ಆ ಕಡೆ ಅಜ್ಜಿ ತಾತನ್ಗೆ ಕಾಫಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಸ್ವಾತಿ ಕಾಫಿ ಮಾಡ್ಕೊಂಡು ಹೋಗ್ತಿರ್ತಾಳೆ ಅಜ್ಜಿ ರೂಮ್ಗೆ. ಆದ್ರೆ ಅಜ್ಜಿ ತಾತ ಇಬ್ರು ಕೂಡ ರೂಮ್ ಅಲ್ಲಿ ಇರಲ್ಲ. ಒಬ್ರು ಅಲ್ಲಿ ಕೂತ್ಕೊಂಡಿರ್ತಾರೆ. ಫುಲ್ಲು ತಲೆ ಅಡಿಯಿಂದ ಮುಡಿವರೆಗೂ ಕವರ್ ಮಾಡ್ಕೊಂಡಿರ್ತಾನೆ. ಒಂದು ಟೀ ಶರ್ಟ್ ಫುಲ್ಲು ಕವರ್ ಅಪ್ ಮಾಡ್ಕೊಂಡಿರ್ತಾನೆ, ತಲೆಗೂ ಕೂಡ ಹಾಕೊಂಡಿರ್ತಾನೆ. ಹಾಗಾಗಿ ಈ ಕಡೆ ಸ್ವಾತಿಗೆ ಅವನ ನೋಡ್ಬಿಟ್ಟು ಫುಲ್ಲು ಭಯ ಆಗುತ್ತೆ. ಮೊದ್ಲೇ ಆಲ್ರೆಡಿ ನಿನ್ನೆ ರೌಡಿಗಳನ್ನೆಲ್ಲ ನೋಡ್ಕೊಂಡು ಬಂದಿರೋಳು ಅದೇ ಭಯದಲ್ಲಿ ಇರ್ತಾಳೆ. ಆದ್ರೆ ಈ ಕಡೆ ಅಜಯ್ ಏನ್ ಮಾಡಿರ್ತಾನೆ ಅಂದ್ರೆ, ಅಜ್ಜಿ ತಾತನ ರೂಮಿಗೆ ಹೋಗ್ಬಿಟ್ಟು ಈ ಕಡೆ ವಂಶಿ ಫೋಟೋವನ್ನ ನೋಡ್ಕೊಂಡು, ಇಷ್ಟು ಬೇಗ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗ್ಬಿಟ್ಟಿದ್ಯಲ್ಲೋ, ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡ್ಬಿಟ್ಟೆ, ಕೋಟಿ ಕೋಟಿ ಕೂಡ ಆಗ್ಬಿಟ್ಟಿಯಲ್ಲೋ ಅಂತ ಹೊಟ್ಟೆ ಉರ್ಕೊಂಡು ಮಾತಾಡ್ತಿರ್ತಾನೆ ಒಬ್ನಿಗೊಬ್ನೆ. ಹಾಗೇನೆ ಲ್ಯಾಪ್ಟಾಪ್ ನ ಓಪನ್ ಮಾಡ್ಕೊಂಡು ಹಾಗೆ ಆ ಕಡೆ ತಿರ್ಕೊಂಡು ವರ್ಕ್ ಮಾಡ್ತಿರುವ ಈ ಕಡೆ ಸ್ವಾತಿ ಆ ರೂಮಿಗೆ ಎಂಟ್ರಿ ಕೊಡ್ತಾಳೆ. ಈ ಕಡೆ ಅಜಯ್ ಇದ್ದವನು ಆಲ್ರೆಡಿ ಸ್ವಾತಿ ಫೋಟೋನ ವಂಶಿ ತೋರಿಸಿರೋದ್ರಿಂದ ತುಂಬಾ ಸುಂದರವಾಗಿದ್ದಾಳೆ, ಯು ಆರ್ ಲಕ್ಕಿ ಮ್ಯಾನ್, ಇಷ್ಟೊಂದು ಸ್ವೀಟ್ ಆದ ಹುಡುಗಿನ ಮದ್ವೆ ಆಗಿದೆಯಲ್ಲ, ಯು ಆರ್ ಸೋ ಲಕ್ಕಿ ಅಂತ ಹೇಳ್ಬಿಟ್ಟು ವಂಶಿಗೂ ಕೂಡ ಹೇಳಿರ್ತಾನೆ. ವಂಶಿ ಅದನ್ನೆಲ್ಲ ತಲೆ ತಗೊಂಡಿರಲ್ಲ. ಆದ್ರೆ ಈ ಕಡೆ ಅಜಯ್ಗೆ ಸ್ವಲ್ಪ ಈ ಕಡೆ ಹುಡುಗಿರ್ ಮೇಲೆ ಅಂದ್ರೆ ಸುಂದರವಾಗಿ ಇರುವಂತ ಹುಡುಗಿರ್ ಮೇಲೆ ಸ್ವಲ್ಪ ಕಣ್ಣಾಕೋದು ಜಾಸ್ತಿ. ಅದೇ ತರ ಸ್ವಾತಿ ನೋಡ್ಬಿಟ್ಟು ಸ್ವಾತಿ ಫೋಟೋನ ನೋಡ್ಬಿಟ್ಟು ಸ್ವಾತಿಗೂ ಕೂಡ ಕಣ್ಣಾಕಿರ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಸ್ವಾತಿ ಕೂಡ ಅಜ್ಜಿ ರೂಮ್ಗೆ ಕಾಫಿ ತಗೊಂಡ್ ಹೋಗಿ ಬಂದಾಗ ಕಾಫಿನ ಅಲ್ಲೇ ಸೈಡಿಗೆ ಇಡ್ತಾಳೆ. ಯಾರೋ ಕಳ್ಳ ಬಂದಿರ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಒಂದು ದೊಣ್ಣೆನ ತಗೊಂಡ್ಬರ್ತಾಳೆ. ದೊಣ್ಣೆನ ತಗೊಂಡು ಅಜ್ಜಿಗೆ ಹಿಗ್ಗ ಮುಗ್ಗ ಬಾರಿಸ್ತಾ ಇರ್ತಾಳೆ. ಅವ್ನು ಎಷ್ಟೇ ಕೂಡ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡಿದ್ರು ಕೂಡ ಬಿಡ್ತಿರಲ್ಲ. ಸಿಕ್ಕಾಪಟ್ಟೆ ಬಾರಿಸ್ತಿರ್ತಾಳೆ. ಅಯ್ಯೋ ಅಯ್ಯೋ ಅಮ್ಮ ಅಮ್ಮ ಕಾಪಾಡಿ ಕಾಪಾಡಿ ಅಜ್ಜಿ ತಾತ ಕಾಪಾಡಿ ವಂಶಿ ವಂಶಿ ಅಂತ ಹೇಳ್ಬಿಟ್ಟು ಆಚೆ ಓಡೋದಾಗ ಸ್ವಾತಿ ಬಿಡ್ದಂಗೆ ಹಾಲಿಗೂ ಕೂಡ ಬೆರ್ಸ್ಕೊಂಡ್ ಹಂಗೆ ದೊಣ್ಣೆನಲ್ಲಿ ಹೊಡಿತಾ ಇರ್ತಾಳೆ. ಅಯ್ಯೋ ಸ್ವಾತಿ ಏನ್ ಮಾಡ್ತಿದ್ಯಾ, ಬಿಡು ಬಿಡು ಅವ್ನ್ ಯಾರ್ ಅನ್ಕೊಂಡಿದ್ಯಾ, ವಂಶಿ ಫ್ರೆಂಡ್ ಅಂದಾಗ ಈ ಕಡೆ ಸ್ವಾತಿಗೆ ಫುಲ್ ಶಾಕು.
ಆ ಕಡೆ ದೊಣ್ಣೆ ಬಿಸಾಕ್ಬಿಡ್ತಾಳೆ. ಸಾರಿ ಸಾರಿ ಅಂತ ಕೇಳ್ತಾಳೆ ಅಜಯ್ ಹತ್ರ. ಇಟ್ಸ್ ಓಕೆ ಅಂತ ಹೇಳ್ತಾನೆ. ಅವನು ಸ್ವಾತಿನ ಒಂಥರ ಬೇರೆ ತರಾನೇ ನೋಡ್ತಿರ್ತಾನೆ. ಅವ್ನ್ ನೋಟ ಸ್ವಾತಿಗೆ ಯಾಕೋ ಒಂಥರ ಇತ್ತು ಮುರ್ತು ಅನ್ಸ್ತಿರತ್ತೆ. ಸ್ವಾತಿನ ಹಾಗೇ ಗುರಾಯಿಸ್ತಿರ್ತಾನೆ. ವಂಶಿ ಸೋ ಲಕ್ಕಿ, ಒಳ್ಳೆ ಫಿಗರ್ ನೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸಿಕ್ಕಾಬಟ್ಟೆ ಚೆನ್ನಾಗಿದ್ದಾಳೆ ನೋಡೋಕೆ ಹಾಗಂತ ಈ ಕಡೆ ಅಜಯ್ ಮನ್ಸಲ್ಲೇ ಅನ್ಕೋತಿರ್ತಾನೆ ಸ್ವಾತಿ ಬಗ್ಗೆ. ಸೊ ಇನ್ನೊಂದ್ ಕಡೆ ಸ್ವಾತಿ ತವ್ರ ಮನೆಯವರು ಸ್ವಾತಿ ಬಗ್ಗೆ ಸ್ವಲ್ಪ ಟೆನ್ಷನ್ ಮಾಡ್ಕೋತಿರ್ತಾರೆ. ಅಜ್ಜಿ ಆಗಿರ್ಬೋದು, ಅವ್ರ ಅಮ್ಮ, ತಂಗಿಂದಿರು ಎಲ್ರು ಕೂಡ ಮಾತಾಡ್ತಿರುವಾಗ ಈ ಕಡೆ ಗೀತಾ ಬಂದ್ಬಿಟ್ಟು ಅವಳ ಬಗ್ಗೆ ಮಾತಾಡ್ತಾ ಇದ್ರೆ ನಿಮ್ಗೆ ತಿಂದಿ ಜೀರ್ಣ ಆಗಲ್ವಾ ಹಾಗೆ ಹೀಗೆ ಅಂತ ಬೈತಿರ್ತಾಳೆ. ಅದು ಹಾಗಲ್ಲ ಕಣೆ, ಸ್ವಾತಿ ಹೇಗಿದ್ದಳೋ ಏನೋ, ಮನೆಯಿಂದ ಆಚೆನೆ ಬರ್ತಿಲ್ವಲ್ಲ, ಏನಾದ್ರೂ ಆಗಿರ್ಬೇಕೇನೋ ತೊಂದ್ರೆ ಹಾಗೆ ಹೀಗೆ ಅಂತ ಈ ಕಡೆ ಮನೆಯವ್ರಿಗೆ ಒಂಥರ ಟೆನ್ಷನ್ ಆಗ್ತಿದ್ರೆ, ಗೀತನ್ಗಂತೂ ಸ್ವಾತಿ ಬಗ್ಗೆ ಮಾತಾಡಿದ್ರೇನೆ ಕೆಂಡ ಕಾರ್ತಿರ್ತಾಳೆ. ಒಟ್ಟಾರೆಯಾಗಿ ಈ ಕಡೆ ವಂಶಿ ಫ್ರೆಂಡ್ ಗಂತೂ ಈ ಕಡೆ ಗೂಸ ಕೊಟ್ಟಿದ್ದಾಯ್ತು ಸ್ವಾತಿ. ಅಷ್ಟೊತ್ತಿಗೆ ವಂಶಿ ಎಂಟ್ರಿ ಕೊಡ್ತಾನೆ. ಅಜಯ್ ಇವಳು ನನ್ನ ಹೆಂಡತಿ ಅಂತ ಈ ಕಡೆ ಸ್ವಾತಿನ ಪರಿಚಯ ಮಾಡ್ಕೊಡಕ್ ಹೋಗ್ತಾನೆ ವಂಶಿ. ಅಪ್ಪ ಮಾರಯ್ಯ, ನಿನ್ ಈ ಸುಂದರವಾದ ಹೆಂಡತಿ ಆಲ್ರೆಡಿ ನಾನ್ ಪರಿಚಯ ಮಾಡ್ಕೊಂಡೆ ಬಿಡು. ಹಾಗಂದಾಗ ಈ ಕಡೆ ವಂಶಿಗೆ ಏನು ಕೂಡ ಅರ್ಥ ಆಗ್ತಿರಲ್ಲ. ಸ್ವಾತಿಗೆ ಒಳಗೊಳಗೆ ನಗು ಬರ್ತಿರತ್ತೆ. ಒಟ್ಟಾರೆಯಾಗಿ ಈ ಕಡೆ ವಂಶಿ ಫ್ರೆಂಡು ಸ್ವಾತಿ ಮೇಲೆ ಕಣ್ಣಾಕಿದ್ದಾನೆ. ಆದ್ರೆ ಈ ಕಡೆ ವಂಶಿ ಮತ್ತೆ ಸ್ವಾತಿ ಇನ್ಮೇಲೆ ಒಂದು ಹೊಸ ಜೀವನನೇ ನಡೆಸ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸ್ವಾತಿಗೆ ಕಂಪ್ಲೀಟ್ ಆಗಿ ವಂಶಿ ಮೇಲೆ ಲವ್ ಆಗಿದೆ. ಜೊತೆಗೆ ವಂಶಿನೂ ಕೂಡ ಆಲ್ಮೋಸ್ಟ್ ಸುಮಾರಾಗಿ ಚೇಂಜ್ ಆಗ್ತಾ ಇದ್ದಾರೆ. ಆದಷ್ಟು ಬೇಗ ವಂಶಿ ಮತ್ತೆ ಸ್ವಾತಿ ಒಂದಾಗ್ತಾರೆ ಅನ್ನೋದು ನನ್ನ ಅನಿಸಿಕೆ ಫ್ರೆಂಡ್ಸ್. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ನಾಳಿನ ಸಂಚಿಕೆನಲ್ಲಿ ಪಶುಪತಿಗೂ ಮತ್ತೆ ವಂಶಿಗೂ ಸಿಕ್ಕಾಬಟ್ಟೆ ದೊಡ್ಡ ಫೈಟ್ ಆಗುತ್ತೆ. ಅದ್ರ ಜೊತೆಗೆ ಈ ವಂಶಿ ಫ್ರೆಂಡ್ ಆದಂತ ಅಜಯ್ ಸ್ವಾತಿಗೆ ಏನ್ ಮಾಡ್ತಾನೆ ನೋಡ್ಬೇಕು. ಸೊ ನಾಳಿನ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.